Morning students, 4 marks question. Write about centrally planned economy. First you write the meaning. What is centrally planned economy? Second, example. Third, merits and demerits. Meaning, example, merits, demerits. Let us take one by one. The centrally planned economy, all important decisions regarding production, exchange and consumption of goods and services are made by the government. That means centrally planned economy, the entire economic system should be controlled by government. Whatever anyone economic activities, production, distribution, exchange and consumption, entire activities should be controlled by government. There is no private individuals interference. So this type of economic system must be adopted in North Korea, Cuba, China, Vietnam. These countries are the suitable example for centrally planned economy. China economy relates to centrally planned economy. In China economy, whatever economic activities should be controlled by government. ಕೇಂದ್ರ ಆರ್ಥಿಕ ಯೋಜನೆಯ ಬಗ್ಗೆ ವಿವರಿಸಿ. ಕೇಂದ್ರೀಯ ಯೋಜನೆ, ನಾವು ಮುಖ್ಯವಾಗಿ 3 ಆರ್ಥಿಕ ವ್ಯವಸ್ಥೆಗಳು ನೋಡ್ತೀವಿ. ದೇರ್ ಆರ್ 3 ಎಕನಾಮಿಕ್ ಸಿಸ್ಟಮ್: ಮಾರ್ಕೆಟ್ ಎಕಾನಮಿ, ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ. ಕೇಂದ್ರೀಯ ಆರ್ಥಿಕ ಯೋಜನಾ ವ್ಯವಸ್ಥೆ. ಕೇಂದ್ರೀಯ ಆರ್ಥಿಕ ಯೋಜನಾ ವ್ಯವಸ್ಥೆಯಲ್ಲಿ ಉತ್ಪಾದನೆ, ವಿತರಣೆ, ಹಂಚಿಕೆ, ಅನುಭೋಗ ಇವೆಲ್ಲವೂ ಸರ್ಕಾರಕ್ಕೆ ಸಂಬಂಧಿಸಿರುತ್ತವೆ, ಅಂದರೆ ಗೋರ್ಮೆಂಟಿಗೆ ರಿಲೇಟೆಡ್ ಆಗಿರ್ತವೆ. ಯಾವುದೇ ಆರ್ಥಿಕ ಚಟುವಟಿಕೆಗಳು ನಡೆಯಬೇಕಾದರೆ ಅದಕ್ಕೆ ಸರ್ಕಾರದ ಅನುಮತಿ ಬೇಕಾಗುತ್ತದೆ. ಉದಾಹರಣೆಗೆ ನಾರ್ತ್ ಕೊರಿಯಾ, ಕ್ಯೂಬಾ, ಚೀನಾ, ವಿಯೆಟ್ನಾಂ ದೇಶಗಳಲ್ಲಿ ಈ ರೀತಿಯ ಆರ್ಥಿಕ ವ್ಯವಸ್ಥೆ ಇದೆ ಅಂತ ಹೇಳ್ತೀವಿ ನಾವು, ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಇಸ್ ಆಲ್ಸೋ ಕಾಲ್ಡ್ ಸೋಷಿಯಲಿಸ್ಟ್ ಎಕಾನಮಿ, ಸಾಮಾಜಿಕ ಆರ್ಥಿಕ ವ್ಯವಸ್ಥೆ. ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ. ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರವೇ ಸಂಪೂರ್ಣ ಅಧಿಕಾರವನ್ನು ಪಡೆದಿರುತ್ತದೆ. ನೆಕ್ಸ್ಟ್ ಇದ್ರದ್ದು ಮೆರಿಟ್ಸ್. ಇಫ್ ಯು ಅಬ್ಸರ್ವ್ ದ ಮೆರಿಟ್ಸ್, no profit maximization. No profit maximization. The government main motive is welfare of the community, welfare of the people. There is no profit maximization. ಯಾವುದೇ ಸರ್ಕಾರದ ಮುಖ್ಯ ಉದ್ದೇಶ ಜನರ ಯೋಗಕ್ಷೇಮವನ್ನು ಕಾಪಾಡುವುದಾಗಿರುತ್ತದೆ. ಯೂಸ್ಫುಲ್ ಟೆಕ್ನಿಕ್ ಇನ್ ಪ್ರೊಡಕ್ಷನ್. ಅಲ್ಲಿ ಹೊಸ ತಂತ್ರಜ್ಞಾನ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರ್ತಾರೆ. ದೆನ್ ಇನ್ಕ್ರೀಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್, ಇನ್ಕ್ರೀಸ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ದಿ ಪೀಪಲ್, ಇನ್ಕ್ರೀಸ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ದಿ ಪೀಪಲ್ ಆ್ಯಂಡ್ ರಿಡ್ಯೂಸ್ ದ ಪವರ್ಟಿ, ಅನ್ಎಂಪ್ಲಾಯ್ಮೆಂಟ್. Increase the quality of life of the people, health, education, create an important role in economic development. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ, ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬಡತನ, ನಿರುದ್ಯೋಗವನ್ನು ಕಡಿಮೆ ಮಾಡುವುದು ಮತ್ತು ಆ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವುದಾಗಿರುತ್ತದೆ. ಸೊ ಇವು ನಾವು 3 ಮೆರಿಟ್ಸ್, ಗುಣಗಳನ್ನು ನೋಡ್ಬೋದು. ನೆಕ್ಸ್ಟ್ ಅನುಕೂಲ ಅಥವಾ ಗುಣಗಳು ಅಂತ ಹೇಳ್ಬೋದು. ಡಿಮೆರಿಟ್ಸ್,
ಅನಾನುಕೂಲಗಳು ಅಥವಾ ಮಿತಿಗಳು. ಈ ಒಂದು ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ರಿಜಿಡ್ ಪಾಲಿಸಿ ಫಸ್ಟ್ ಒನ್. ರಿಜಿಡ್ ಪಾಲಿಸಿ ಅಂದರೆ ಕಠಿಣ ನೀತಿ ಅಂತ ಕರಿತೇವೆ. ರಿಜಿಡ್ ಪಾಲಿಸಿ ಮೀನ್ಸ್ ದಟ್ ಪಾಲಿಸಿ ಕ್ಯಾನಾಟ್ ಬಿ ಚೇಂಜ್ ವಿತಿನ್ ಎ ಶಾರ್ಟ್ ಪೀರಿಯಡ್. ಈ ಕಠಿಣ ನೀತಿಯು ಕಡಿಮೆ ಅವಧಿಯಲ್ಲಿ ಬದಲಾವಣೆಗೆ ಒಳಪಡುವುದಿಲ್ಲ. ಯಾವುದೇ ಒಂದು ಸರ್ಕಾರದ ಆರ್ಥಿಕ ನೀತಿ, ಎಕನಾಮಿಕ್ ಪಾಲಿಸಿ, ಪ್ರೈಸ್ ಪಾಲಿಸಿ, ಎಂಪ್ಲಾಯ್ಮೆಂಟ್ ಪಾಲಿಸಿ, ಅಗ್ರಿಕಲ್ಚರ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ, ಯಾವುದೇ ಪಾಲಿಸಿಗಳನ್ನು ಸರ್ಕಾರದವರು ಮಾಡಿದರೆ ಅದು ಅಷ್ಟು ಸುಲಭವಾಗಿ ಬೇಗನೆ ಬದಲಾವಣೆ ಆಗುವುದಿಲ್ಲ. ಸೊ ಇಂಥ ಸಿಚುವೇಶನ್ ನಾವೇನಂತ ಹೇಳ್ತೀವಿ, ರಿಜಿಡ್ ಪಾಲಿಸಿ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್, ಸೆಲ್ಫ್ ಸರ್ವಿಂಗ್ ಬಿಹೇವಿಯರ್. ಸೆಲ್ಫ್ ಸರ್ವಿಂಗ್ ಬಿಹೇವಿಯರ್ ಇಸ್ ನಥಿಂಗ್ ಬಟ್ ಎಂಟೈರ್ ಬಿಹೇವಿಯರ್ ರಿಲೇಟ್ಸ್ ಟು ಗೌರ್ನಮೆಂಟ್. whatever any activities, any construction of school, college, hospitals, any constructions of railway station, bus stand, airports, dams, provide electricity supply, ಆರೋಗ್ಯ, ಶಿಕ್ಷಣ, ಸಾರಿಗೆ, ಸಂಪರ್ಕ ಎಲ್ಲವನ್ನು ಸರ್ಕಾರದವರೇ ನೋಡಿಕೊಳ್ತಾರೆ. ದೆನ್ ಪೂರ್ ಡಿಸಿಷನ್ ಮೇಕಿಂಗ್ is nothing but a local government authorities to higher authorities. The communication gap between the local governments to higher governments. Whatever the decisions must be created by the government, it is require more time, energy and money. ಯಾವುದೇ ಒಂದು ಸರ್ಕಾರದವರು ನೀತಿ ತಗೊಂಡ್ರೆ, ಈಗ ತೆರಿಗೆ ನೀತಿ, ಟ್ಯಾಕ್ಸ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಹಣಕಾಸಿನ ನೀತಿ, ಎಂಪ್ಲಾಯ್ಮೆಂಟ್ ಪಾಲಿಸಿ, ಉದ್ಯೋಗ ನೀತಿ, ಯಾವುದೇ ನೀತಿಗಳನ್ನು ತಗೊಂಡ್ರೆ ಅದು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದು ಒಂದು ಕಾರ್ಯರೂಪಕ್ಕೆ ಬರಲು, ಜನರಿಗೆ ತಲುಪಲು ಅಥವಾ ಕಾರ್ಯರೂಪಕ್ಕೆ ಬರಲು ಹೆಚ್ಚಿನ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್, ಕಮ್ಯುನಿಕೇಷನ್ ಪ್ರಾಬ್ಲಮ್. ಯು ನೋ ದಟ್ ಒನ್, ಇನ್ ಆಲ್ರೆಡಿ ಎಕ್ಸ್ಪ್ಲೇನ್ ದಟ್ ಒನ್. ಕಮ್ಯುನಿಕೇಷನ್ ಪ್ರಾಬ್ಲಮ್. ಕಮ್ಯುನಿಕೇಟ್ ಡಿ ಗ್ರೂಪ್ಸ್ ಟು ಹೈಯರ್ ಅಥಾರಿಟೀಸ್, KAS, IAS ಆಫೀಸರ್ಸ್, ದೆನ್ ಡಿ ಗ್ರೂಪ್ ಅಟೆಂಡರ್ P1s. ಸೊ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್. ದ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ there is no create a scarcity of working in the government offices. Then black market economy. ಬ್ಲ್ಯಾಕ್ ಮಾರ್ಕೆಟ್, ಕಪ್ಪು ಹಣದ ಮಾರುಕಟ್ಟೆ. ಬ್ಲ್ಯಾಕ್ ಮಾರ್ಕೆಟ್ ಎಕಾನಮಿ, ಕಪ್ಪು ಮಾರುಕಟ್ಟೆ ವ್ಯವಸ್ಥೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಸ್ಮಗ್ಲಿಂಗ್, ಗ್ಯಾಂಬ್ಲಿಂಗ್, ಟೆರರಿಸ್ಟ್, ಕರಪ್ಷನ್ಸ್, ಲಂಚ, ಮೋಸ, ವಂಚನೆ, ಭ್ರಷ್ಟಾಚಾರಗಳು ಇವು ಸಹ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥದ್ದು. ಸೊ ಇವನ್ನೆಲ್ಲ ನಾವು ಮೆರಿಟ್ಸ್ ಅಂತ ಹೇಳ್ತೇವೆ. ಓಕೆ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೀ.